ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಗಾಯತ್ರಿ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ವೈಶಾಖ ಅಮಾವಾಸ್ಯೆ ಯಾವಾಗ, ಹಾಗೆ ಒಂದು ಪೂಜೆಯ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿಗಳನ್ನು ಕೊಡಲಿದ್ದೇನೆ. ಬನ್ನಿ ನೋಡೋಣಂತೆ. ನಾವು ಅಮಾವಾಸ್ಯೆಯನ್ನು ಈ ಸಲ ವೈಶಾಖ ಅಮಾವಾಸ್ಯೆ ಅಂತ ನಾವು ಪೂಜೆ ಮಾಡ್ತೀವಿ. ಈ ವೈಶಾಖ ಅಮಾವಾಸ್ಯೆ ನಮಗೆ ಪ್ರಾರಂಭವಾಗುವಂಥದ್ದು 7ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 12:41 ಅದು ಪ್ರಾರಂಭವಾದರೆ ಮುಕ್ತಾಯವಾಗುವುದು 8ನೇ ತಾರೀಕು ಬುಧವಾರ ಬೆಳಿಗ್ಗೆ 8:52 ಅದು ಮುಕ್ತಾಯಗೊಳ್ಳುತ್ತದೆ, ಅಂತ್ಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಬುಧವಾರ ಆಚರಣೆ ಮಾಡ್ತೀವಿ. ನಾವು ಮಂಗಳವಾರ ಆಚರಣೆ ಮಾಡಲು ಆಗುವುದಿಲ್ಲ. ಏನಕ್ಕಪ್ಪ ಅಂತಂದರೆ ನಾವು ನಮ್ಮ ಮನೆಯವರ ಪೂಜೆ ಮಾಡಬೇಕಂದ್ರೆ ಅದು ಬೆಳಗಿನ ಜಾವನೇ ಆಗಿರಬೇಕಾಗುತ್ತದೆ, ಸೂರ್ಯೋದಯ ಆಗಿರಬೇಕು. ಸೊ ನಮಗೆ ಸೂರ್ಯೋದಯ ಆವತ್ತಿನ ದಿವಸ ಬೆಳಿಗ್ಗೆನೇ ಆಗಿರೋದ್ರಿಂದ ನಾವು ಆವತ್ತಿನ ದಿವಸ ಅಮಾವಾಸ್ಯೆ ಪೂಜೆಯನ್ನು ಮಾಡಲು ಬರುವುದಿಲ್ಲ. ಬೇಕಾದರೆ ನೀವು ಒಂದು ಸಂಜೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬಹುದು. ಒಂದು ವಿಶೇಷವಾದ ಒಂದು ಪ್ರಸಾದವನ್ನಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಅಮಾವಾಸ್ಯೆ ಲಕ್ಷ್ಮೀ ಪೂಜೆ. ಆದರೆ ಮನೆ ದೇವರ ಪೂಜೆ ಮಾತ್ರ ನಾವು 8ನೇ ತಾರೀಕು ಒಂದು ಬುಧವಾರ ಬೆಳಿಗ್ಗೆನೇ ಮಾಡಬೇಕಾಗಿರುವಂಥದ್ದು. ನೀವು ಮನೆಯವರ ಪೂಜೆ ಅಂದರೆ ನೀವು ಅಮಾವಾಸ್ಯೆಗೆ ಹೇಗೆ ಪೂಜೆ ಮಾಡ್ಕೊಳ್ತೀರೋ ಕಲಸವನ್ನು ಬದಲಾಯಿಸಿ ಅದೇ ರೀತಿ ನೀವು ಪೂಜೆ ಮಾಡಬೇಕಾಗುತ್ತದೆ. ಆದರೆ ಕಲಶಕ್ಕೆ ಮಾತ್ರ ಹೊಸ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ನೀವು ಕಲಶಕ್ಕೆ ಒಂದು ಹೊಸ ಕಾಯಿ ಇಟ್ಟು ಪೂಜೆ ಮಾಡಿದ ನಂತರ ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯಿ ಅಂದರೆ ಯುಗಾದಿ ಅಮಾವಾಸ್ಯೆಗೆ ಇಟ್ಟಿರುವಂಥ ಕಾಯಿಯನ್ನು ನೀವು ಹರಿದುಕೊಂಡು ನೀವು ಪೂಜೆ ಮಾಡಿ. ಹಾಗೆ ಅದು ಲಿಂಬೆ ಹಣ್ಣನ್ನು ಸಹ ನೀವು ಸಿದ್ಧತೆ ಮಾಡಿಕೊಂಡು ಒಂದು ಲಿಂಬೆ ಹಣ್ಣನ್ನು ದೇವರ ಮುಂದೆ ಹಾಗೇ ಹೆಚ್ಚಿಡಿ. ನೀವು ದೃಷ್ಟಿ ತೆಗೆಯಲು ಹೋಗಬೇಡಿ. ಮತ್ತೊಂದು ಲಿಂಬೆ ಹಣ್ಣನ್ನು ನಿಮ್ಮ ಮನೆಯ ಮುಖ್ಯ ಭಾಗಕ್ಕೆ ದೃಷ್ಟಿಯನ್ನು ತೆಗೆದು ನೀವು ಹೊಸಲ ಮೇಲಿಟ್ಟು ಮಧ್ಯಭಾಗದಲ್ಲಿಟ್ಟು ನೀವು ಹೆಚ್ಚಿ ನೀವು ಎದ್ದು ಬದಿಯಲ್ಲಿಟ್ಟು ಅಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮನೆ ದೇವರಿಗೆ ಸಹ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನಮ್ಮ ಮನೆಗೆ ಯಾವುದೇ ರೀತಿಯ ಒಂದು ನನ್ನ ದೃಷ್ಟಿ ಕೆಟ್ಟ ದೃಷ್ಟಿ ತಾಗದೆ ಇರಲಿ ಅಂತ ಸಂಕಲ್ಪ ಮಾಡಿಕೊಂಡು ಅಂದರೆ ಕೇಳಿಕೊಂಡು ನೀವು ಈ ಪೂಜೆಯನ್ನು ಮಾಡಿ. ನೋಡೋಣ ಫ್ರೆಂಡ್ಸ್, ನಾನು ನಿಮಗೆ ವೈಶಾಖ ಅಮಾವಾಸ್ಯೆಯ ಯಾವಾಗ ಹಾಗೆ ಸ್ವಲ್ಪ ಮಟ್ಟಿಗೆ ಒಂದು ಪೂಜಾ ವಿಧಾನ ಸಹ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.